ಪ್ರಿನ್ಸೆಸ್ ರಸ್ತೆಗೆ ಸಿಎಂ ಸಿದ್ದರಾಮಯ್ಯ ಅವರ ಹೆಸರನ್ನ ಇಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ ಸಿಂಹ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಗಿತಾನೇ ಇಲ್ಲ ರಸ್ತೆ ರಾದ್ಧಾಂತ ಅನ್ನುವಂತಹ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿದೆ. ಮೈಸೂರು ಮಹಾನಗರ ಪಾಲಿಕೆ ವಿರುದ್ಧ ರೋಷಾವೇಶವನ್ನು ವ್ಯಕ್ತಪಡಿಸಲಾಗ್ತಾ ಇದೆ. ನೂರಾರು ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿರುವಂತದ್ದು. ಗ್ಯಾರಂಟಿ ಸರ್ಕಾರದ ವಿರುದ್ಧ ಜಿಲ್ಲಾ ನಾಯಕರು ಕಿಡಿಕಾರ್ತಿದ್ದಾರೆ. ಮೈಸೂರು ರೇಡಿಯೋ ಸರ್ಕಲ್ ಬಳಿ ಮಾತಿನ ಚಕಾಮಕಿಯೂ ಕೂಡ ನಡೆದಿರುವಂತದ್ದು. ಮಾತಿನ ಚಕಾಮಕಿ ಹಿನ್ನೆಲೆಯಲ್ಲಿ ಕಾರ್ಯಕರ್ತರು ಕಾಕಿ ವಶದಲ್ಲಿದ್ದಾರೆ. ಪ್ರತಾಪ್ ಸಿಂಹ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಈಗ ಪೊಲೀಸರ ವಶದಲ್ಲಿರುವಂತದ್ದು. ಮೈಸೂರಿನಲ್ಲಿ ಮುಂದುವರೆದಿದೆ ರೋಡ್ ಫೈಟ್. ಗಮನಿಸ್ತಾ ಇದ್ದೀರಾ, ಪ್ರಿನ್ಸೆಸ್ ರಸ್ತೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ. ಇತ್ತ ಒಂದು ಕಡೆ ಸಂಸದ ಯದುವೀರ್ ಅವರು ಕೆಆರ್ಎಸ್ಗೆ ತೆರಳುವ ರಸ್ತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿಡುವ ವಿಚಾರ ತೀವ್ರ ವಾಗ್ವಾದ ಅಷ್ಟೇ ಅಲ್ಲದೆ ತೀವ್ರ ವಿವಾದ ಸ್ವರೂಪವನ್ನು ಕೂಡ ಪಡೆದುಕೊಳ್ತಾ ಇದೆ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಸ್ಗಳು ಕೂಡ ನೀವು ಗಮನಿಸ್ತಾ ಇದ್ದೀರಾ. ವಿಜುವಲ್ಸ್ಗಳನ್ನ ಯಾವ ರೀತಿ ಸಮರ ಹೆಚ್ಚಾಗಿದೆ, ಮಾತಿನ ಚಕಾಮಕಿ ಜೋರಾಗಿದೆ ಅಂತ. ಕೆಆರ್ಎಸ್ ರಸ್ತೆಯಲ್ಲಿರುವಂತಹ ವಿವೇಕಾನಂದ ಪ್ರತಿಮೆ ಬಳಿ ಮೌನ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಈ ರಸ್ತೆಗೆ 1927ರಲ್ಲೇ ಈ ದೇಶದ ಮೊದಲನೇ ಒಂದು ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಒಂದು ಬೋರ್ಡ್ ಅಂತ ಬಂದಿತ್ತು, CITB ಅಂತ ಹೇಳ್ಬಿಟ್ಟು, ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಟ್ರಸ್ಟ್ ಬೋರ್ಡ್ ಅಂತ ಹೇಳ್ಬಿಟ್ಟು ಮಹಾರಾಜರ ಕಾಲದಲ್ಲಿ ಬಂದಂಥದ್ದು. ಆ ಸಂದರ್ಭದಲ್ಲೇ ಈ ರಸ್ತೆಗೆ ಪ್ರಿನ್ಸೆಸ್ ರಸ್ತೆ ಅಂತ ಹೇಳಿ ಹೆಸರಿಡಲಾಗಿದೆ ಎಂಬುದು ದಾಖಲೆ ಸಮೇತ ಸಿಕ್ಕಿದೆ. ಈ ಹಿನ್ನೆಲೆಯಲ್ಲಿ ಮೈಸೂರು ಮಹಾನಗರ ಪಾಲಿಕೆ ತಾನು ಇಶ್ಯೂ ಮಾಡಿರುವಂಥ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ಬೇಕು. ಈಗಾಗಲೇ ಇರುವಂತಹ ಹೆಸರನ್ನು ಬದಲಾಯಿಸೋದಕ್ಕೆ ಕಾರ್ಪೊರೇಷನ್ಗೆ ಕೂಡ ಹಕ್ಕಿಲ್ಲ. ಕರ್ನಾಟಕ ಮುನ್ಸಿಪಲ್ ಆ್ಯಕ್ಟ್ ಬರೋದಕ್ಕಿಂತ ಮೊದಲೇ CITB ಅನ್ನೋದು ಬಹಳಷ್ಟು ವರ್ಷಗಳ ಹಿಂದೆನೇ ಬಂದು ಮಹಾರಾಜರ ಕಾಲದಲ್ಲಿ ಇದಕ್ಕೆ ಪ್ರಿನ್ಸೆಸ್ ರೋಡ್ ಅಂತ ಹೆಸರಿರೋದ್ರಿಂದ ಅದನ್ನು ಬದಲಾಯಿಸುವಂಥ ಯಾವುದೇ ಹಕ್ಕಾಗಲಿ ಅವಕಾಶಗಳಾಗಲಿ ಮೈಸೂರು ಮಹಾನಗರ ಪಾಲಿಕೆಗೆ ಇಲ್ಲ. ಅವರು ತಮ್ಮ ಪ್ರಯತ್ನವನ್ನು ಕೈ ಬಿಡಬೇಕು ಅಂತ ಹೇಳಿ ನಾವು ಪ್ರತಿಭಟನೆಯನ್ನು ಇವತ್ತು ಮಾಡ್ತಾ ಇದ್ದೀವಿ ನಮ್ಮ ಇಬ್ಬರು ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ. ಈಗ ಆಲ್ರೆಡಿ ಇಟ್ಟಿರುವಂಥ ಹೆಸರನ್ನು ಬದಲಾಯಿಸಬೇಕಾದಂತಹ ಅನಿವಾರ್ಯತೆ ಅಥವಾ ಧಾರ್ಷ್ಟ್ಯ ದ್ವೇಷ ಈ ಸರ್ಕಾರಕ್ಕೆ ಯಾಕಿದೆ ಅಂತ ನಮಗೆ ಅರ್ಥವಾಗ್ತಿಲ್ಲ. ಆದರೆ BJPಯ ಕಾರ್ಯಕರ್ತರಾಗಲಿ, BJPಯ ನಾಯಕರಾಗಲಿ, BJP ನಮ್ಮ ಪಕ್ಷ ಆಗಲಿ ಇಂಥ ಒಂದು ಪ್ರಯತ್ನಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡೋದಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇವತ್ತು ಈ ಮೌನ ಪ್ರತಿಭಟನೆಯನ್ನು ಮಾಡಲಾಗ್ತಾ ಇದೆ. ಮೈಸೂರು ಸಿಟಿ ಕಾರ್ಪೊರೇಷನ್ನು ತಕರಾರುಗಳನ್ನು ಸ್ವೀಕರಿಸಿ ಅದಕ್ಕೆ ಅವರ ಪ್ರಯತ್ನವನ್ನು ಅವ್ರು ಕೈ ಬಿಡಬೇಕು. ಜೊತೆಗೆ ನಿನ್ನೆ ನಮ್ಮ ಸಂಸದರಾಗಿರುವಂತಹ ಯದುವೀರ್ ಒಡೆಯರ್ ಅವರ ನೇತೃತ್ವದಲ್ಲೂ ಕೂಡ ದಾಖಲೆಗಳನ್ನು ಮಹಾನಗರ ಪಾಲಿಕೆ ಆಯುಕ್ತರಿಗೆ ನೀಡಲಾಗಿದೆ. ತಕ್ಷಣಕ್ಕೆ ಮಹಾನಗರ ಪಾಲಿಕೆ ಈಗ ಆಲ್ರೆಡಿ ಹೆಸರಿಟ್ಟಿರೋದ್ರಿಂದ
ಈ ಒಂದು ಈ ನೋಟಿಫಿಕೇಶನ್ ವಾಪಸ್ ತೆಗೆದುಕೊಳ್ತಾ ಇದೀವಿ ಅಂತ ಹೇಳ್ಬಿಟ್ಟು ಅವ್ರು ಘೋಷಣೆ ಮಾಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಹಾಗೆ ಸಿದ್ದರಾಮಯ್ಯ ಸಾಹೇಬ್ರಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ಸರ್ ಈ ರಸ್ತೆಗೆ ಹೆಸರಿಲ್ಲ ಅನ್ನೋ ಕಾರಣಕ್ಕೆ ನೀವು ಹೆಸರಿಡ್ತಾ ಇದ್ದೀರಿ ಅಂತ ನಾವೆಲ್ಲ ಅನ್ಕೊಂಡಿದ್ದು. ಆದರೆ ಇದು ದಾಖಲೆ ಸಮೇತವಾಗಿ ನಮ್ಮ ಪಕ್ಷದ ಮುಖಂಡರುಗಳು, ನಮ್ಮ ಜಿಲ್ಲಾಧ್ಯಕ್ಷರುಗಳು, ಹಾಗೆ ಯದುವೀರವರು ದಾಖಲೆ ಸಮೇತವಾಗಿ ಇದಕ್ಕೆ ಆಲ್ರೆಡಿ ಹೆಸರಿದೆ ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ದಯವಿಟ್ಟು ಇದನ್ನು ವಾಪಸ್ ತೆಗೆದುಕೊಳ್ಳಿ ಸರ್. ನಿಮ್ಮ ಹೆಸರಲ್ಲಿ ಈಗ ಆಲ್ರೆಡಿ ಒಂದು ಸರ್ಕಲ್ ಕೂಡ ಇದೆ, ನಿಮ್ಮ ಹೆಸರಿನಲ್ಲೇ ಇದೇ ವಿಜಯನಗರ 3rd ಸ್ಟೇಜ್ನಲ್ಲಿ. ಎಸ್, ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಸ್ವಾಮಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಎಸ್ ಪುಟ್ಟಸ್ವಾಮಿ, ಗಮನಿಸ್ತಾ ಇದ್ದೀವಿ ಪ್ರಿನ್ಸಸ್ ರಸ್ತೆ ದಾಖಲೆ ಬಿಡುಗಡೆ ಮಾಡಿದ್ರು ಈಗಾಗಲೇ ಸಂಸದ ಯದುವೀರ್ ಒಡೆಯರ್ ಅವರು. ಈಗ ಮೈಸೂರಿನಲ್ಲಿ ಮುಂದುವರೆದಿದೆ ರಸ್ತೆ ನಾಮಕರಣದ ಗಲಾಟೆ. ಒಟ್ಟಾರೆಯಾಗಿ ಆಯುಕ್ತರನ್ನ ಭೇಟಿ ಮಾಡಿ ಹೆಸರು ಬದಲಾವಣೆ ಮಾಡಬೇಕು ಅಂತ ಇತ್ತ ಮನವಿ ಕೂಡ ಆಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪ್ರತಾಪ್ ಸಿಂಹ ಅವರು ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ. ಆ ಪ್ರತಿಭಟನೆಯನ್ನ ನೋಡ್ತಾ ಇದ್ರೆ ಕಿಚ್ಚು ಹೆಚ್ಚಾದಂತೆ ಕಾಣ್ತಾ ಇದೆ. ಹೆಚ್ಚಿನ ಡೀಟೇಲ್ಸ್ ಏನಿದೆ? ಚಂದ್ರಕಲಾ, ರಾಜ್ಯದಾದ್ಯಂತ ಒಂದು ಕಡೆ ಕಲಬುರಗಿಯಲ್ಲಿ ನೋಡಿದ್ರೆ ಒಂದು ರೀತಿಯಲ್ಲಿ ಖರ್ಗೆ ಅವರ ವಿರುದ್ಧವಾಗಿ ಬಿಜೆಪಿ ಪ್ರೊಟೆಸ್ಟ್ ಮಾಡಿದ್ದೆ. ಆದ್ರೆ ರಾಜ್ಯಾದ್ಯಂತ ಒಂದು ರೀತಿಯ ಏನು ಇವತ್ತು ಬಸ್ಸಿನ ದರ ವಿಚಾರವಾಗಿ ಪ್ರತಿಭಟನೆಯನ್ನ ಬಿಜೆಪಿ ಒಂದ್ ಕಡೆ ಕೈ ಎತ್ಕೊಂಡ್ರೆ, ಮೈಸೂರು ಭಾಗದಲ್ಲಿ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರ ಹೆಸರನ್ನ ನಾಮಫಲಕವನ್ನ ಅಳವಡಿಸುವಂತಹ ವಿಚಾರವಾಗಿ ಇವತ್ತು ಬೆಳಗಿನ ಜಾವ 10:30ಗೆ ಬಿಜೆಪಿ ಕಾರ್ಯಕರ್ತರನ್ನ ಒಳಗೊಂಡಂತಹ ಪ್ರತಾಪ್ ಸಿಂಹ ಮತ್ತೆ ಶ್ರೀವತ್ಸವ್ ಮತ್ತೆ ನಾಗೇಂದ್ರ ಅಂತಕ್ಕಂಥವರ ನೇತೃತ್ವದಲ್ಲಿ ನಡೆದಂತಹ ಪ್ರತಿಭಟನೆಯಲ್ಲಿ ಏನು ಪ್ರಿನ್ಸ್ ರಸ್ತೆಗೆ ಸಿದ್ದರಾಮಯ್ಯನವರ ಹೆಸರನ್ನ ಇಡಬಾರದು, ಆಲ್ರೆಡಿ ಮೈಸೂರಿನಲ್ಲಿ ಸಾಕಷ್ಟು ಜಾಗಗಳಿಗೆ ಸಿದ್ದರಾಮಯ್ಯನ ಹೆಸರನ್ನ ಇಡಲಾಗಿದೆ. ಸೊ ಸಿದ್ದರಾಮಯ್ಯನವರು ಕಳಂಕ ರಹಿತವಾಗಿ ಬಂದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯ ಹೆಸರುಗಳನ್ನ ಇಡಬಹುದು. ಆದ್ರೆ ಕಳಂಕಿತರಾಗಿರ್ತಕ್ಕಂತಹ ಸಿದ್ದರಾಮಯ್ಯನವರ ಹೆಸರನ್ನ ಈ ಒಂದು ಪ್ರಿನ್ಸ್ ರಸ್ತೆಗೆ ಇಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅಂತಕ್ಕಂಥ ವಿಚಾರವನ್ನ ತೆಗೆದುಕೊಂಡಿರುವಂತಹ ಬಿಜೆಪಿ ಬಹಳ ದೊಡ್ಡ ಮಟ್ಟದ ಬೃಹತ್ ಪ್ರತಿಭಟನೆಯನ್ನೇ ಮಾಡಿತ್ತು. ಸೊ ಅದರ ಜೊತೆಯಲ್ಲಿ ಪ್ರತಾಪ್ ಸಿಂಹ ಅವರು ಕೂಡ ಹಿಂದೆ ಒಂದು ದಿನ ಇದೇ ಮಾಧ್ಯಮದವರ ಜೊತೆಯಲ್ಲಿ ಸಿದ್ದರಾಮಯ್ಯನವರ ಹೆಸರನ್ನ ಇಡುವುದರಲ್ಲಿ ಯಾವುದೇ ತರದ ಅಭ್ಯಂತರ ಇರುವುದಿಲ್ಲ. ಯಾಕೆಂತಂದ್ರೆ ಸಿದ್ದರಾಮಯ್ಯನವರು ಮೈಸೂರಿಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ. ಮೈಸೂರಿನ ಟೌನ್ ಅಲ್ಲಿ ಇರ್ತಕ್ಕಂತಹ ಅಭಿವೃದ್ಧಿ ಕೆಲಸಗಳಿಗೆ ಏನು ಸಿದ್ದರಾಮಯ್ಯನವರೇ ಮೂಲ ಕಾರಣರಾಗ್ತಾರೆ. ಹಾಗಾಗಿ ಸಿದ್ದರಾಮಯ್ಯನವರನ್ನ ಹೆಸರನ್ನ ಇಟ್ಟರೆ ಏನು ತೊಂದರೆ ಆಗುದಿಲ್ಲ ಅಂತ ಹೇಳಿರ್ತಕ್ಕಂತಹ ಪ್ರತಾಪ್ ಸಿಂಹ ಅವರು ಇವತ್ತು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು ಒಂದು ರೀತಿಯ ವಿಶೇಷವಾಗಿತ್ತು ಅಂತಾನೆ ಹೇಳ್ಬೋದು. ಅದ್ರ ಜೊತೆಯಲ್ಲಿ ಶ್ರೀವತ್ಸ ಮತ್ತು ನಾಗೇಂದ್ರ ಅವರು ಕೂಡ, ಮಾಜಿ ಶಾಸಕರು ನಾಗೇಂದ್ರ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ಸೊ ನೋಡಿ ಚಂದ್ರಕಲಾ, ಈ ಒಂದು ವಿಚಾರವಾಗಿ ಮೂಡ ಪ್ರಕರಣವನ್ನ ಕೈಗೆತ್ತಿಕೊಂಡ ನಂತರ ಮೂಡದಲ್ಲಿ ಪ್ರಕರಣ ಮರೆಮಾಚುವಂತಹ ಸಂದರ್ಭದಲ್ಲೇ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಈ ನಾಮಫಲಕವನ್ನು ಅಳವಡಿಸುವಂತಹ ವಿಚಾರವೇ ದೊಡ್ಡ ಒಂದು ವಿಚಾರವಾಗಿದೆ ಅಂತ ಹೇಳಿ ಕಾಣ್ತಾ ಇದೆ. ಸೊ ಹಾಗಾಗಿ ಈ ಬಿಜೆಪಿಯ ಸಾಕಷ್ಟು ನೂರಾರು ಕಾರ್ಯಕರ್ತರುಗಳು ಏನು ಮೈಸೂರಿನ ಆಕಾಶವಾಣಿ ಸರ್ಕಲ್ ನಿಂದ ಹಿಡಿದು ಏನು ಸೆನೆಟೋರಿಯಂ ರಸ್ತೆವರೆಗೆ ಪ್ರತಿಭಟನೆಯನ್ನ ಮಾಡ್ತಾರೆ. ಸೊ ಅಲ್ಲಿಂದ ಪ್ರತಿಭಟನೆ ಮಾಡಿ ಒಂದು ಸೆನೆಟೋರಿಯಂ ಗಂಟ ಹೋಗುವವರಿಗೆ ಪೊಲೀಸರ ಮತ್ತು ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ಆಗ್ತದೆ. ಆ ಒಂದು ಸಂದರ್ಭದಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ಹೋಗ್ತಿರ್ತಕ್ಕಂತಹ ಬಿಜೆಪಿ ಕಾರ್ಯಕರ್ತರನ್ನ ಎಲ್ಲೋ ಒಂದ್ ಕಡೆ ಪೊಲೀಸರು ಅವ್ರನ್ನ ಬಂಧಿಸಿ ಅವ್ರನ್ನ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಏನು ರಾಜಕೀಯವಾಗಿ ಇದನ್ನ ಆಲೋಚನೆ ಮಾಡ್ತಾ ಇದಾರ ಬಿಜೆಪಿ ಅವರು ಅಂತಕ್ಕಂಥದ್ದು ಮೇಲ್ನೋಟಿಗೆ ಕಂಡು ಬರ್ತಾ ಇದೆ ಚಂದ್ರಕಲಾ. ಅದರ ಜೊತೆಯಲ್ಲಿ ಮತ್ತೊಂದು ವಿಚಾರ ಏನಂತ ಹೇಳಿದ್ರೆ, ಸೊ ಪ್ರಿನ್ಸ್ ರಸ್ತೆಗೆ ಸಿದ್ದರಾಮಯ್ಯನವರನ್ನ ಹೆಸರನ್ನ ಇಟ್ಟಿದ್ದೆ ಆದ್ರೆ 1927 ಪ್ರಿನ್ಸ್ ಅಂತ ಹೇಳಿ ಅಲ್ಲಿಗೆ ಹೆಸರನ್ನ ನಾಮಫಲಕವನ್ನ ಅಳವಡಿಸಲಾಗಿತ್ತು. ಅಲ್ಲಿಂದಲೂ ಕೂಡ ಸಾಕಷ್ಟು ದಾಖಲಾತಿಗಳು ಮತ್ತೆ ರೈಲ್ವೆ ದಾಖಲಾತಿಗಳ ಜೊತೆಯಲ್ಲಿ ನಿನ್ನೆ ಯದುವೀರ್ ಅವರು ಕೂಡ ಸೊ ಆಯುಕ್ತರನ್ನ ಭೇಟಿಯಾಗಿ ಅವರಿಗೆ ಎಲ್ಲಾ ದಾಖಲಾತಿಗಳನ್ನ ಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿಯವರು ಸತಸಿದ್ಧವಾಗಿ ಸೊ ಈ ಒಂದು ರಸ್ತೆಗೆ ಸಿದ್ದರಾಮಯ್ಯನವರನ್ನ ಹೆಸರನ್ನ ಇಡಬಾರ್ದು ಅಂತಕ್ಕಂತಹ ಹಠಕ್ಕೆ ಬಿದ್ದಾಗಿ ಕಾಣ್ತಾ ಇದೆ. ಸೊ ಹಾಗಾಗಿ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ರೀತಿಯ ಪ್ರೊಟೆಸ್ಟ್ ಗಳನ್ನ ಮಾಡ್ತಿರ್ತಕ್ಕಂಥದ್ದು ಚಂದ್ರಕಲಾ. ಥ್ಯಾಂಕ್ ಯು ಪುಟ್ಟಸ್ವಾಮಿ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಾಗಿ. ಎಕ್ಸಾಕ್ಟ್ಲಿ ಈಗ ಗಮನಿಸ್ತಾ ಇದ್ದೀವಿ ಒಂದು ಕಡೆ ಏನು ಅಂತಂದರೆ, ಸೊ ನಮ್ಮ ಪ್ರತಿನಿಧಿ ಪ್ರಕಾರ ಈಗಾಗಲೇ ಪ್ರಿನ್ಸಸ್ ರಸ್ತೆಗೆ CM ಸಿದ್ದರಾಮಯ್ಯನವರ ಹೆಸರು ಇಡುವುದು ಅವಶ್ಯಕತೆ ಇಲ್ಲ. ಈಗಾಗಲೇ ಇನ್ನು ಪ್ರಿನ್ಸಸ್ ಅನ್ನೋಂಥ ಹೆಸರಿದೆ. ಸೊ ವೈ ಶುಡ್ ವಿ ವಾಂಟ್ ಅಗೇನ್ ಸಿದ್ದರಾಮಯ್ಯ ಹೆಸರು ಅನ್ನೋ ರೀತಿಯಲ್ಲಿ ಈಗ ಒಂದು ರೀತಿಯಾದಂಥ ಪ್ರತಿಭಟನೆ ನಡೀತಾ ಇರುವಂಥದ್ದು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಂಸದ ಯದುವೀರ್ ಒಡೆಯರ್ ಅವರು ಕೂಡ ದಾಖಲೆಗಳನ್ನ ರಿಲೀಸ್ ಮಾಡಿದ್ದಾರೆ. ರಿಲೀಸ್ ಮಾಡಿದ್ರು ಕೂಡ ಈಗ ಪ್ರತಿಭಟನೆಯ ಕಿಚ್ಚು ಅನ್ನೋದು ಹೆಚ್ಚಾಗ್ತಾ ಇರುವಂಥದ್ದು.